ಹಲೋ ಎವ್ರಿವನ್, ವೆಲ್ಕಮ್ ಟು ಇಟ್ಸ್ ಮೈ ಲೈಫ್ ಸ್ಟೈಲ್ ಬ್ಲಾಗ್ಸ್. ಇದು ನನ್ನ ಚಾನಲಲ್ಲಿ ಮೊದಲನೇ ವಿಡಿಯೋ ಆಗಿರುತ್ತೆ. ಇವತ್ತು ಫ್ರೈಡೇ, ಮೊದಲನೇ ದಿನವೇ, ಒಳ್ಳೆ ದಿನವೇ ವಿಡಿಯೋನ ಶುರು ಮಾಡ್ತೀನಿ. ದಯವಿಟ್ಟು ವಿಡಿಯೋನು ಅಂತ ಪ್ರತಿಯೊಬ್ಬರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ, ನೀವು ಬೇಗನೆ ನೋಡ್ಬೋದು. ಹಾಗೆ ಇವತ್ತು ಫ್ರೈಡೇ, ಸೊ ಆ್ಯಸ್ ಯೂಸಲ್ ನಾನು ವೀಕ್ಲಿನ ವಾರ ಶುರು ಮಾಡೋದೇ ಫ್ರೈಡೇ ಆಗಿರುತ್ತೆ. ಇವತ್ತು ಶುಕ್ರವಾರ ಆಗಿರೋದು, ನಾನು ಶುಕ್ರವಾರ ಹೊತ್ತು ಯಾವ್ದು ರೀತಿ ಎಲ್ಲ ಪೂಜೆ ಮಾಡ್ಕೋಬೇಕು, ಹಾಗೆ ಮನೆಯಲ್ಲಿ ಯಾವ ರೀತಿ ಧೂಪ ಹಾಕಿದ್ರೆ ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೋಗಿ ಒಳ್ಳೆ ಪಾಸಿಟಿವ್ನೆಸ್ ಇರುತ್ತೆ, ನಮ್ಮ ಕೆಲಸ ಕಾರ್ಯಗಳೆಲ್ಲ ಬೇಗ ಸುಲಭವಾಗಿ ಸಾಗುತ್ತೆ ಅನ್ನೋದನ್ನು ಈ ವಿಡಿಯೋನದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಬನ್ನಿ ಈಗ ವಿಡಿಯೋದಲ್ಲಿ ನೋಡೋಣ. ಸೊ ಇದು ಫ್ರೈಡೇ ಮಾರ್ನಿಂಗ್ ಸ್ವಲ್ಪ ವಾರ ಮಾಡಬೇಕಾಗಿರೋದನ್ನ ಬೆಳಿಗ್ಗೆನೇ, ಅಂದರೆ ಹಿಂದಿನ ದಿನ ಗುರುವಾರನೇ ದೇವರ ಸಾಮಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ಬೆಳಿಗ್ಗೆ ಕಲಶ ಸ್ಥಾಪನೆ ಮಾಡಿ, ಕಲಶಕ್ಕೆ ನೈವೇದ್ಯ, ನಾವು ಕಲಶ ಸ್ಥಾಪನೆ ಮಾಡೋ ದಿನ ಏನಾದರೂ ನಮ್ಮ ಕೈಯಲ್ಲಿ ಆಗೋವಂಥ ನೈವೇದ್ಯ ನಾವು ಮಾಡಿಕ್ಬೋದು. ಸೊ ನಾನು ಇವತ್ತು ಸಿಹಿ ಪೊಂಗಲ್ನ ಮಾಡಿದ್ದೆ. ಸಿಹಿ ಪೊಂಗಲ್ ಅಂದರೆ ಲಕ್ಷ್ಮಿಗೆ ತುಂಬ ಇಷ್ಟ ಆಗಿರೋದನ್ನ ಸಿಹಿ ಪೊಂಗಲ್ನ ಮಾಡಿದ್ದೆ. ಸೊ ಅದನ್ನೇ ಇಕ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಹಾಗೆ ಕಲಶ ಸ್ಥಾಪನೆ ಮಾಡಬೇಕಾದ್ರೆ ಕಲಶಕ್ಕೆ ನಾವು ಮೇಯ್ನು ಏನೆಲ್ಲ ವಸ್ತುಗಳು ಹಾಕಬೇಕು ಅಂತ ತಿಳ್ಕೊಳ್ಳೋಣ. ಕಲಶಕ್ಕೆ ಅದಕ್ಕೆ ಸ್ವಲ್ಪ ಜವಾದಿ ಪೌಡರ್, ಅರಿಶಿನ, ಕುಂಕುಮ, ಹೂವು, ಸ್ವಲ್ಪ ಪಚ್ಚ ಕರ್ಪೂರ, ಹೂವು, ಇದನ್ನೆಲ್ಲ ಹಾಕಿಬಿಟ್ಟು ಹಾಗೆ ಒಂದು ರೂಪಾಯಿ ಕಾಯಿನ್ನ ಹಾಕಿ ಕಲಶ ಸ್ಥಾಪನೆ ಮಾಡಿದ್ರೆ ತುಂಬಾ ಶ್ರೇಷ್ಠವಾಗಿರುತ್ತೆ. ಲಕ್ಷ್ಮಿಗೆ ಇವೆಲ್ಲ ಪ್ರಿಯವಾದಂಥ ವಸ್ತುಗಳು ಆಗಿರೋದನ್ನ, ಸೊ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಆಕರ್ಷಣೆ ಹೆಚ್ಚಾಗಿರುತ್ತೆ. ಹಾಗೆ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಶುಕ್ರವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನ ಒಂದು ನಿಂಬೆಹಣ್ಣನ್ನ ಕಟ್ ಮಾಡಿಬಿಟ್ಟು ಈ ಥರ ಆ ಕಡೆ ಈ ಕಡೆ ಅರಿಶಿನ ಮತ್ತು ಕುಂಕುಮನ ಎರಡೂ ಬದಿಯಲ್ಲಿ ಹಚ್ಬಿಟ್ಟು ಇಟ್ಟಿದ್ರೆ ಮನೆಯಲ್ಲಿ ಒಳ್ಳೆ ಪಾಸಿಟಿವ್ನೆಸ್ ಇರುತ್ತೆ. ಯಾರ ಕೆಟ್ಟ ದೃಷ್ಟಿ ನಮ್ಮ ಮನೆಯಲ್ಲಿ ಬೀಳಬಾರ್ದು ಅಂದರೆ ಈ ರೀತಿ ಪ್ರತಿ ಶುಕ್ರವಾರ ಮಾಡಬೇಕಾಗುತ್ತೆ. ಹಾಗೆ ಈಗ ಮನೆಯಲ್ಲಿ ಶುಕ್ರವಾರ ಹೊತ್ತು ಯಾವ ರೀತಿ ಧೂಪ ಹಾಕಿದ್ರೆ ಮನೆಗೆ ಒಳ್ಳೆಯದು, ಹಾಗೆ ನಮಗೆ ಲಕ್ಷ್ಮಿ ಆಕರ್ಷಣೆ ಹಾಗೆ ಒಳ್ಳೆ ಪಾಸಿಟಿವ್ನೆಸ್ ಇರುತ್ತೆ ಅನ್ನೋದನ್ನು ನೋಡೋಣ. ಸೊ ನಾವು ಆಲ್ರೆಡಿ ಒಂದು ಕಪ್ಪು ಧೂಪ ಬರುತ್ತಲ್ಲ, ಅದರಲ್ಲಿ ಸಾಂಬ್ರಾಣಿ ಎಲ್ಲ ಇರುತ್ತೆ. ಸೊ ಅದೇ ಕಪ್ಪು ಧೂಪನ ಹೇಗೂ ದೇವ್ರ ಮನೆಗೆ ಧೂಪ ಪೂಜೆ ಎಲ್ಲ ಆದಮೇಲೆ, ಇನ್ನು ಹೊರಗಡೆನೂ ನಿಂಬೆಹಣ್ಣು ಕಟ್ ಮಾಡಿದ್ದಾದಮೇಲೆ ಈಗ ಧೂಪಕ್ಕೇನೆ, ಸೊ ಆ ಕಪ್ಪು ಧೂಪ ಇರುತ್ತಲ್ಲ ಅದಕ್ಕೇನೆ ಒಂದು 5 ಲವಂಗ, ಹಾಗೆ ಅದಕ್ಕೆ ಒಂದು ಸ್ವಲ್ಪ ಸಾಂಬ್ರಾಣಿ, ಒಂದು ಸ್ವಲ್ಪ ಅರಿಶಿನ, ಸೊ ನೀವು ಇನ್ನಿದ್ರು ಇಲ್ಲಿ ಬೇಕಾದ್ರೆ ಬಿಳಿ ಸಾಸಿವೆನೂ ಹಾಕೋಬೋದು. ಒಂದು ಕರ್ಪೂರನ ಇಕ್ಬಿಟ್ಟು, ಸೊ ಹಾಗೆ ಒಂದು ಪಲಾವ್ ಎಲೆ ಅಂತ ಬರುತ್ತಲ್ಲ, ನಾವು ಪಲಾವ್ಗೆ ಯೂಸ್ ಮಾಡ್ತೀವಲ್ಲ ಅದೇ ಥರ ಎಲೆನೇ. ಸೊ ಇವಾಗ ಕರ್ಪೂರ ಇಕ್ಕಿದ ಮೇಲೆ ಬೆಂಕಿ ಕಡ್ಡಿಯಿಂದ, ಸೊ ಈ ಥರ ಬೆಂಕಿ ಎಲ್ಲ ಬರ್ತಿರತ್ತಲ್ಲ, ಇದಕ್ಕೆ ಒಂದು ಪಲಾವ್ ಎಲೆನ ಸುಡಬೇಕು. ಈ ರೀತಿ ಪಲಾವ್ ಎಲೆ ಸುಡೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇದ್ರೂ ಹೋಗುತ್ತೆ. ಹಾಗೆ ನಾವು ಈ ಥರ ಪ್ರತಿ ವಾರ ಮಾಡಬೇಕು ಅಂತೇನಿಲ್ಲ, ಅಟ್ಲೀಸ್ಟು ತಿಂಗಳಲ್ಲಿ 2 ಶುಕ್ರವಾರ ಇಲ್ಲ ಅಮಾವಾಸ್ಯೆ ಹುಣ್ಣಿಮೆ ದಿನ ಬೇಕಿದ್ದರೆ ಈ ರೀತಿ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ತುಂಬಾ ಉಪಯೋಗಗಳಿದ್ದಾವೆ. ಹಾಗೆ ನಮ್ಮ ಮನೇಲಿ ಒಳ್ಳೆ ಏನೇ ಕೆಲಸ ಕಾರ್ಯಗಳು ಮಾಡಿದ್ರು ಅದು ಸುಲಭವಾಗಿ ಸಾಗುತ್ತೆ, ಒಳ್ಳೆ ಪಾಸಿಟಿವ್ನೆಸ್ ಇರುತ್ತೆ. ಸೊ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸಿಂದ ನಿಮಗೆ ಹೇಳ್ತಿದ್ದೀನಿ. ಇದು ಈ ಥರ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಸೊ ಇದನ್ನು ನಾನು ಪ್ರತಿ ಶುಕ್ರವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನ ನಾನು ಈ ಥರ ಮಾಡ್ಕೊಬರ್ತೀನಿ. ಇವಾಗ ಆ ಪಲಾವ್ ಎಲ್ಲ ಕಂಪ್ಲೀಟಾಗಿ ಬೂದಿ ಆದಮೇಲೆ, ಆ ಬೆಂಕಿ ಎಲ್ಲ ಆರೋದ್ಮೇಲೆ ಈಗ ಆದರೆ ಬರುತ್ತಲ್ಲ, ಆ ಹೊಗೆ ಬರುತ್ತಲ್ಲ, ಇದನ್ನು ದೇವ್ರ ಮನೆಗೆ ಹಾಗೆ ಇಡೀ ಮನೆ ಪೂರ್ತಿ ಎಲ್ಲ ಮೂಲೆಗಳಿಗೂ, ಹಾಗೆ ಮನೆಯಿಂದ ಹೊರಗಡೆಗೆ ಎಲ್ಲ ಕಡೆಯೂ ಈ ಧೂಪನ ಹಾಕ್ಕೋಬೇಕಾಗುತ್ತೆ. ಈ ರೀತಿ ಧೂಪ ಹಾಕೋದ್ರಿಂದ ನಮ್ಮ ಮನೆಯಲ್ಲಿ ಏನು ನೆಗೆಟಿವ್ ಎನರ್ಜಿ ಇರೋದಿಲ್ಲ, ಒಳ್ಳೆ ಪಾಸಿಟಿವ್ನೆಸ್ ಇರುತ್ತೆ. ಸೊ ನಾವೇನೋ ಕೆಲಸಗಳು ಮಾಡಬೇಕು ಅಂದ್ಕೊಂಡಿದ್ರೆ ಸೊ ಅದು ಆರಾಮಾಗಿ ಸಾಗ್ತಿರುತ್ತೆ. ಈ ರೀತಿ ಶುಕ್ರವಾರ ದಿನ ಮಾಡೋದ್ರಿಂದ ಈ ಥರ ಎಲ್ಲ ಯೂಸಸ್ ಆಗುತ್ತೆ. ನೆಕ್ಸ್ಟ್ ನೀವೇನೋ ಧೂಪ ಹಾಕಬೇಕು ಅಂದರೆ ಈ ರೀತಿ ಧೂಪ ಹಾಕಿ, ಹಾಗೆ ಇದರಲ್ಲೇನಾದ್ರು ನಿಮಗೆ ಡೌಟ್ಸ್ ಇತ್ತು ಅಂತಂದರೆ ಸೊ ನನಗೆ ಕಮೆಂಟ್ನ ಮಾಡಿ, ನಾನು ಇನ್ನೂ ಸ್ವಲ್ಪ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಬೇರೆ ಥರ ಇನ್ನೂ ಸಿಂಪಲಾಗಿ ಯಾವ ರೀತಿ ಧೂಪ ಹಾಕ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಈಗ ನೀವು ನೋಡ್ತಿರ್ಬೋದು, ನನ್ನ ಮನೆಯಲ್ಲಿ ಪ್ರತಿ ಮೂಲೆಯಲ್ಲೂ ಹಾಕ್ತಿದ್ದೀನಿ ಈ ಥರ ಧೂಪನ ಎಲ್ಲ ಕಡೆ. ಹಾಗೆ ಮನೆಯಿಂದ ಹೊರಗಡೆಗೆ ಬಾಗಿಲ ಹತ್ರ ಈ ಥರ, ಹಾಗೆ ಬಾಗಿಲಿಗೆ ಮೇಯ್ನು ಸ್ವಸ್ತಿಕ್ನ ಬರೀತಾರೆ, ಆ ಥರ ಸ್ವಸ್ತಿಕ್ ಸಿಂಬಲ್ನ ಇರಬೇಕು, ಅದಕ್ಕೂ ಸಹ ಧೂಪ ಹಾಕ್ಕೋಬೇಕಾಗುತ್ತೆ. ಈ ರೀತಿ ಧೂಪ ಹಾಕ್ಕೊಂಡು ಫ್ರೈಡೇ ಶುಕ್ರವಾರದ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ನಾನು ಇನ್ನು ಬ್ರೇಕ್ಫಾಸ್ಟಿಗಂತ ಓಟ್ಸ್ ಮಿಲ್ಕ್ ಶೇಕ್ನ ಕುಡಿತಿದ್ದೀನಿ. ಸೊ ಇವತ್ತು ಓಟ್ಸ್ ಮಿಲ್ಕ್ ಶೇಕ್ನ ಮಾಡ್ಕೊಂಡಿದ್ದೆ. ಈ ರೆಸಿಪಿ ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೆ ಬೇಕು ಅಂತಂದರೆ ಕಮೆಂಟ್ನ ಮಾಡಿ. ಈ ರೆಸಿಪಿ ಡೀಟೇಲ್ಸು ಮುಂದೆ ಹೋಗ್ತಾ ಎಲ್ಲ ವೀಡಿಯೋಸಲ್ಲೂ ತಿಳಿಸ್ಕೊಡ್ತೀನಿ, ಓಟ್ಸ್ನ ಮಿಲ್ಕ್ ಶೇಕ್ನ ಯಾವ ರೀತಿ ಮಾಡೋದು ಅಂತ. ಹಾಗೆ ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿರೋದ್ರಿಂದ
ಓಟ್ಸ್ ಮಿಲ್ಕ್ ಶೇಕ್ನ ತಗೊಂಡಿದ್ದೆ. ಹಾಗೆ ಇದ್ರ ಜೊತೆಗೇನೆ ಸ್ವಲ್ಪ ರಾ ವೆಜಿಟೇಬಲ್ಸ್ನ ಕಟ್ ಮಾಡಿ ತಿಂತೀನಿ. ಸೊ ನಮಗೆ ಅವಾಗ ಸ್ವಲ್ಪ ಸ್ಟಮಕ್ ಫುಲ್ ಅನಿಸುತ್ತೆ. ವೆಯ್ಟ್ ಲಾಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಪಿ ಸಿ ಒಡಿಗೆ ಇದಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ನ ಮಾಡಿ. ಥ್ಯಾಂಕ್ ಯು.